ಹಲೋ ಗಾಯ್ಸ್, ಮನೆಯಲ್ಲಿ ಕೂತ್ಕೊಂಡಿರುವಾಗ ಬೋರ್ ಆಗ್ತಿತ್ತು. ಹಾಗೆ ಇಲ್ಲಿಗಾದ್ರೂ ಹೋಗಿ ಬರುವ ಅಂತೇಳಿ ನಾವು ಹೊರಟದ್ದು ನೆಲ್ಲಿಕುನ್ನು ಬೀಚ್ ಅಂಡ್ ಹಾರ್ಬರ್. ಸೊ ಫಸ್ಟಿಗೆ ನಾವು ಹಾರ್ಬರ್ಗೆ ಹೋದ್ವಿ. ಅಲ್ಲಿ ತುಂಬಾ ಬೋಟ್ ಎಲ್ಲ ನಿಂತ್ಕೊಂಡಿತ್ತು, ಮತ್ತೆ ಸಪರೇಟ್ ಆಗಿ ಅಂತೆಲ್ಲ ಇರ್ಲಿಲ್ಲ ಅಲ್ಲಿ ನೋಡ್ಲಿಕ್ಕೆ. ಅದಾದ ನಂತರ ನಾವು ಬೀಚ್ ಹತ್ರ ಹೋದ್ವಿ. ಬೀಚ್ ಮಾತ್ರ ಬ್ಯೂಟಿಫುಲ್ ಆಗಿತ್ತು. ಅಲ್ಲಿ ಬೆಸ್ಟ್ ಥಿಂಗ್ ಅಂದ್ರೆ ಒಂದು ಸೀವಾಗ್ ಟೈಪ್ ಮಾಡಿದ್ದಾರೆ, ಫುಲ್ ಕಲ್ಲೆಲ್ಲ ಹಾಕಿ. ಒಂದು 2 ಕಿಲೋಮೀಟರ್ನಷ್ಟು ನಾವು ಸಮುದ್ರದ ಮಧ್ಯದ ತನಕ ನಡ್ಕೊಂಡು ಹೋಗ್ಬೋದು. ಮತ್ತೆ ತುಂಬಾ ಜನ ಅಲ್ಲಿ ಫಿಶಿಂಗ್ ಮಾಡ್ತಿದ್ರು. ಈವನ್ ಚಿಕ್ಕ ಪುಟ್ಟ ಮಕ್ಕಳು ಸಮೇತ. ಎಷ್ಟು ಡೇಂಜರಸ್ ಉಂಟು ಗೊತ್ತುಂಟು ಜಾಗ, ಆದ್ರೂ ಸಹ ಭಯವೇ ಇಲ್ಲ ಮಕ್ಕಳಿಗೆ. ಮತ್ತೆ ನಡ್ಕೊಂಡು ಹೋಗೋ ರೋಡ್ ಕೂಡ ಹಾಗೆ ತುಂಬಾ ಜಾಗ್ರತೆಯಲ್ಲಿ ನಡ್ಕೊಂಡು ಹೋಗ್ಬೇಕು. ಮತ್ತೆ ನಾವಿದು ಎಂಡಿಗೆ ತಲುಪಿದ ನಂತರ ಮಾಡಿದಂತ ವಿಡಿಯೋ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ದಡ ಕಾಣುದೇ ಇಲ್ಲ, ಅಷ್ಟು ತುಂಬಾ ದೂರ ಇದೆ. ಸಾಧಾರಣ ಮಧ್ಯ ತನಕ ನಮಗೆ ಬರ್ಲಿಕ್ಕೆ ಆಗ್ತದೆ. ಮತ್ತೆ ನಾವು ಅದಾದ ನಂತರ ಲೈಟ್ ಹೌಸ್ ಹೋಗುವ ಅನ್ಕೊಂಡ್ವಿ, ಬಟ್ ಅಲ್ಲಿ ಅಲೋ ಮಾಡ್ತಿರ್ಲಿಲ್ಲ. ಹಾಗೆ ನಾವು ಬೀಚ್ ಹತ್ರ ಮತ್ತೆ ಬಂದ್ವಿ. ಇಲ್ಲಿ ಗಾಳಿ ಮಾತ್ರ ಸಖತ್ತಾಗಿ ಗಾಳಿ ಬರ್ತಿತ್ತು. ಮತ್ತೆ ನಾವು ಜಸ್ಟ್ ಮಿಸ್ ಆಯ್ತು ನಮ್ಗೆ ಸನ್ಸೆಟ್, ಬಟ್ ಬ್ಯೂಟಿಫುಲ್ ವ್ಯೂ. ಆಗ ನಮ್ಗೆಲ್ಲ ಒಂದು ಕ್ಯೂಟ್ ಅದೊಂದು ಪಪ್ಪಿ ಕಾಣ್ತಿದ್ರೆ, ಹೆಸರು ಅರ್ಜುನ್ ಅಂತೇಳಿ. ಎಷ್ಟು ಕ್ಯೂಟ್ ಇದೆ ನೋಡಿ. ಮತ್ತೆ ಸಂಜೆ ಆಯ್ತು, ನೈಟ್ ಆಯ್ತು ಅಂತ ಹೇಳಿ ನಾವು ಊಟಕ್ಕೆ ಅಂತ ಹೇಳಿ ಹೋಟೆಲ್ಗೆ ಬಂದ್ವಿ. ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಈ ಪೇಂಟಿಂಗ್. ಮತ್ತೆ ನಮಗೆ ತುಂಬಾ ದಿನದ ಕನಸಾಗಿತ್ತು ಒಂದು ಮಂದಿ ತಿನ್ಬೇಕು ಅಂತ ಹೇಳಿ. ಸೊ ಹಾಗೆ ಫೈನಲಿ ನಾವು ಅಲ್ಫಾಮ್ ಮಂದಿ ಆರ್ಡರ್ ಮಾಡಿ ಅದು ಚೆನ್ನಾಗಿ ತಿಂದು ಆಮೇಲೆ ನಾವು ಡೈರೆಕ್ಟ್ ಆಗಿ ಮನೆಗೆ ಬಂದ್ವಿ. ಇದಾಗಿತ್ತು ನಮ್ಮ ಅನ್ಪ್ಲಾನ್ಡ್ ಶಾರ್ಟ್ ಟ್ರಿಪ್.